ಹೆಂಗಪ್ಪ ಈ ಆಶನ್ ಒಪ್ಸೋದು? ಇವ್ರ ಮನೆ ಹತ್ರ ಏನೋ ಬಂದಿದ್ದೀನಿ. ಇವ್ಳನ್ನ ಕರೆದ್ಬಿಟ್ಟು ಒಂದ್ಸಲ ಮಾತಾಡ್ಬಿಡ್ಬೇಕು. ತಪ್ಪಾಯ್ತು ಅಂತ ಹೆಂಗನ ಮಾಡ್ಬಿಟ್ಟು ನೈಸ್ ಮಾಡ್ಬಿಟ್ರೆ ಸುಮ್ಮನೆ ಆಗೋಗ್ಬಿಡ್ತಾಳೆ ಅಂತ ಅನ್ನಿಸ್ತೈತೆ. ಇಲ್ಲ ಅಂದರೆ ಸುಮ್ಮನೆ ತಲೆನೋವು 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 ಅಲ್ವಾ? ಸುಮ್ಮನೆ ಯಾಕೆ ಬೇಕು? ತಪ್ಪಾಯ್ತು ಅಂತ ಹೇಳ್ಬಿಟ್ಟು ಕೇಳ್ಬಿಡ್ತೀನಿ ಇರು. ಕೆಲಸ ಹೋಗ್ಬಿಟ್ಟೈತೆ. ಕೆಲಸ ಹೋದ್ರೆ ನಾನು ಮುಂದೆ ಜೀವನ, ಕೆಲಸ ನಾನು ಹೆಂಡ್ತಿ ಇದ್ದಾಗ ಹೋಗಿದ್ದಿದ್ರೆ ಹೆಂಗೋ ಹೆಂಡ್ತಿ ದುಡ್ಡಾಗನ ಮಜಾ ಮಾಡ್ತಾ ಇದ್ದೆ. ಆದರೆ ಇವಾಗ ಆಶಾ 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 ಯಾರಪ್ಪ ಹಿಂಗ ಆಶಾ ಆಶಾ ಅಂತ ಕೂಗ್ತಾವ್ರೆ? ಹ್ಞೂ ಹೇಳು ಏನಪ್ಪ? ಆಶನ್ ಹತ್ರ ಮಾತಾಡ್ಬೇಕಿತ್ತು ಸ್ವಲ್ಪ. ಆಶನ್ ಕರಿತೀರಾ? ಇರಪ್ಪ ಕರಿತೀನಿ. ಆಶಾ ಆಶಾ ಏನಮ್ಮ? ನೋಡೆ ಅವ್ನು ಯಾರೋ ಹುಡುಕಬಿಟ್ಟು ಬಂದವನೆ. ಏನೋ ಆಶಾ ಆಶಾ ಆಶನ ಹತ್ರ ಮಾತಾಡ್ಬೇಕು ಅಂತ ಬಂದವನೆ. ನನ್ನ ಯಾರು ಹುಡುಕಬಿಡ್ತಾರಮ್ಮ ಇವಾಗ? ಬಾ ಯಾರೋ ಮಾತಾಡು, ನಾನು ಇದೀನಲ್ಲ. ಯಾಕೆ ಎದ್ರಕತ್ತೀಯಾ? ನಾನೇ ಎದ್ರಕಂದಿ? ಎದ್ರಕತ್ತಾ ಇಲ್ಲ. ನನ್ನ ಯಾರ ಹುಡುಕಬಿಟ್ಟು ಬರ್ತಾರೆ ಅಂತ ಯೋಚನೆ ಮಾಡ್ತಾ ಇವನಿ ಅಷ್ಟೇನೇನೆ. ಹ್ಞೂ ನಡಿ. ಅಮ್ಮ ನಾನು ಹೇಳಿದ್ನಲ್ಲ ಮ್ಯಾನೇಜರು ಇವನೇನೇನೆ. ಓಹೋ ಇವನೇನೇನಿಯಾ ಮ್ಯಾನೇಜರು? ಏನಾ ಮಂತಕ ಹುಡುಕಬಿಟ್ಟು ಬಂದಿದ್ಯಾ? ಇದನ್ನೇ ನಿಮ್ಮ ಅಪ್ಪನ ಮನೆ ಅನ್ಕೊಬಿಟ್ಟಿದ್ಯಾ? ಅಯ್ಯೋ ಆ ಥರ ಏನಿಲ್ಲ, ಆ ಥರ ಏನಿಲ್ಲ. ಅದು ಸುಮ್ಮನೆ ಸುಮ್ಮನೆ ಹಂಗೇನೆ ಅದು. ಬಂದಿದ್ದೇನ್ ವಿಷಯ ಅಂತ ಹೇಳು. ಸುಮ್ನೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಇದ್ ಮಾಡ್ಕೊಳಕ್ ಹೋಗ್ಬೇಡ. ಏಯ್ ಸುಮ್ಕಿರೆ. ಏನ್ ಇವನು ಮುರ್ವದಿ ಕೊಟ್ಟು ಮಾತಾಡ್ತೀಯಾ? ನಿನ್ನೇನೆ ಕೆಲಸದಿಂದ ತೆಗ್ದಾಕ್ಬೇಕು ಅಂತ ಪ್ಲಾನ್ ಮಾಡಿರೋ ಬಡ್ಡಿ ನನ್ನ ಮಗ ಇವನೇ ತಾನೆ? ಏನ್ಲ ವಿಷಯ? ಏನ್ಲ ಅನ್ಕೊಬಿಟ್ಟಿದ್ಯಾ ನೀನು? ನನ್ನ ಮಗಳನ್ನ ಕೆಲಸದಿಂದ ತೆಗ್ದಾಕ್ಬಿಟ್ಟು ನೀನು ಆರಾಮಾಗಿರ್ಬೋದು ಅಂತ ಅನ್ಕೊಬಿಟ್ಟಿದ್ಯಲ್ಲ? ನಾನು ಏನ್ ಅನ್ಕೊಬಿಟ್ಟಿದ್ಯಾ? ಪರವಾಗಿಲ್ಲ ಬಡ್ಡಿ ನನ್ನ ಮಗ. ಮಂಟ ಕುಡಿಕೊಬಿಟ್ಟು ಬರೋಷ್ಟು ಧೈರ್ಯ ಬಂದ್ಬಿಡ್ತೇನಿಲ್ಲ ನಿನ್ಗೆ? ಏನ್ ಯಾರು ಇಲ್ಲ ಹೇಳೋರಿಲ್ಲ ಕೇಳೋರಿಲ್ಲ ನನ್ನ ಮಗಳಿಗೆ ಅನ್ಕೊಬಿಟ್ಟಿದ್ಯಾ? ಮಗನೇ ಮೊಚ್ಚು ತಗೊಬಿಟ್ಟು ಬಂದ್ಬಿಡ್ತೀನಿ ಏನಾರ ಹೆಚ್ಚು ಕಮ್ಮಿ ಮಾತಾಡ್ದೆ ಅಂತ ಹೇಳಿದ್ರೆ. ಏನಿದ್ರು ಗಾರ್ಮೆಂಟ್ಸ್ ಆಗಿ ಮಾಡಿಕ. ಓಹೋ ಅಲ್ಲಿ ಬೇರೆ ಗಾರ್ಮೆಂಟ್ಸ್ ಆಗಿ ಟಾರ್ಚರ್ ಕೊಟ್ಟು ಸಾಲದು ಅಂತ ಹೇಳ್ಬಿಟ್ಟು ಬಡ್ಡ ಇದ್ದ ಇಲ್ಗೂ ಬಂದ್ಬಿಟ್ಟಿದ್ದೀಗೆಲ್ಲ ಟಾರ್ಚರ್ ಕೊಡಕ್ಕೆ ಅಂತ ಹೇಳ್ಬಿಟ್ಟು ಇಟ್ಕೊಂಡು ರುಬ್ದೆ ಅಂತ ಹೇಳಿದ್ರೆ ನನ್ನ ಮಗಳ ವಿಷಯಕ್ಕೆ ನನ್ಕಿತ ಏನಾರ ಬಂದು ಗ್ರಾಚಾರ ನಿಂದು ಕೆಟ್ಟು ಬಿಡ್ತದೆ ನೋಡು. ಅಯ್ಯೋ ಕೃಷ್ಣ ಏನು ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಆಮೇಕಿಂದ ಮಾತಾಡಿ. ಆಶಾ ನಿಮ್ಮ ಅಮ್ಮಂಗೋಸಿ ಸುಮ್ಮನೆ ಇರಕ್ ಕೇಳು. ಯಾಕಲೆ ಸುಮ್ನಿರ್ಬೇಕು? ನಿಮ್ಮ ಅಪ್ಪ ಕೊಟ್ಟನೆ ನನ್ನ ಬಾಯಿನ? ನನ್ನ ಬಾಯಿ ನನ್ನ ಇಷ್ಟ, ನಾನು ಮಾತಾಡ್ತೀನಿ. ಇದು ನನ್ನ ಮನೆ ಕಣಲೆ, ನನ್ನ ಮನೆ ಜಾಗದಾಗ ನೀನ್ ಬಂದಿದ್ಯಾ. ನನ್ಗಿಷ್ಟ ಬಂದಾಗ ಮಾತಾಡ್ತೀನಿ. ಏನ್ಲ ನಿನ್ಗೆ? ಏ ಮಗಳೇ ತುಬಕ್ಕು ನುಗ್ದು ಕಳ್ಸು ಈ ಬ್ಯಾವರ್ಸಿನ. ನೋಡಿ ಹೆಂಗ್ ಮಕ್ಕ ನೋಡ್ಕೊಂಡು ನಿಂತವನೆ. ಈ ಈ ಮೂತಿಗೆ ಇಷ್ಟು ಬೆಂಕಿ ಯಾಕ? ಈ ಮೂತಿ ನೋಡ್ಕೊಂಡ ಕಂಬಳಿ ಇವನಿಂದ ಓಡಾಗ್ಬಿಟ್ಟವಳ. ಇವನ್ ಮಕ್ಕ ನೋಡ್ರೆ ಹೆಂಗೈತಿ ಅಂದ್ರೆ ಅಯ್ಯಯ್ಯಪ್ಪ. ಇದೇನಪ್ಪ ಇದು? ಫುಲ್ ಸಿಲ್ ಫ್ಯಾಮಿಲಿ, ಬಜಾರಿ ಫ್ಯಾಮಿಲಿ. ಅಯ್ಯೋ ಆಶಾ, ನನ್ನ ಜಗಳ ಮಾಡಕ್ಕೆ ಏನಕ್ಕೂ ಬರಲಿಲ್ಲ ಆಶಾ. ಅದು ನೀನು ಹೋಗ್ಬಿಟ್ಟು ಎಚ್ ಆರ್ಗೆ ಏನೋ ಕಂಪ್ಲೇಂಟ್ ಮಾಡಿದ್ದಂತಲ್ಲ. ನಾನು ಅದೇನೋ ತಪ್ಪಾಗಿ ಬಿಹೇವ್ ಮಾಡ್ಬಿಟ್ಟೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅದಕ್ಕೇನೆ ನಿನ್ನ ಹತ್ರ ಕ್ಷಮೆ ಕೇಳ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ ಅಷ್ಟೇನೆ. ಬೇರೆ ಇನ್ನೇನು ಉದ್ದೇಶಕ್ಕೂ ಬರಲಿಲ್ಲ ನಾನು. ಎಚ್ ಆರ್ ಕರೆದು ನನಗೂ ಎಲ್ಲ ಹೇಳಿದ್ರು, ವಾರ್ನ್ ಮಾಡಿದ್ರು, ಏನು ಮಾಡ್ತಿದ್ಯಾ ಹಂಗೆ ಹಿಂಗೆ ಅಂತ. ಅದಕ್ಕೆ ತಪ್ಪಾಯಿತು ಅಂತ ಕೇಳೋಣ ಅಂತ ಹೇಳ್ಬಿಟ್ಟು ಬಂದೆ ಅಷ್ಟೇನೆ. ತಪ್ಪಾಯಿತು ತಪ್ಪಾಯಿತು ಸರಿನಾ? ನೀನು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ. ಯಾವುದೋ ಪಾಪನ ಯಾವ್ದ ಮೇಲೋ ತೋರಿಸ್ಬಿಟ್ಟೆ. ಅವಳು ಹೇಳ್ದಂಗೆ ಕಮ್ಲಿ ಹೇಳ್ದಂಗೆ ಕೇಳಕ್ಕೆ ಹೋಗಿ ಹಿಂಗೆಲ್ಲ ಆಗೋಗ್ಬಿಡ್ತು. ತಪ್ಪಾಯಿತು ತಪ್ಪಾಯಿತು ನಂದು. ಮನ್ಸಿಗೆ ಹಚ್ಕೊಳಕ್ಕೆ ಹೋಗ್ಬೇಡ ಸರಿನಾ? ಇಲ್ಲಿಗೆ ಮರ್ತ್ಬಿಡು ಎಲ್ಲನೂ. ನಾನು ಮರ್ತ್ಬಿಡ್ತೀನಿ ಇನ್ಮೇಲೆ. ದ್ವೇಷ ಗೀಷ ಕೋಪ ಗೀಪ ಏನೂ ಇಲ್ಲ. ನೀನು ಎಷ್ಟನ ಕೆಲಸ ಮಾಡು, ಅರ್ಧಂಬರ್ಧ ಕೆಲಸ ಮಾಡು. ನಾನಂತೂ ನಿನ್ನ ಏನೂ ಕೇಳಲ್ಲ. ನೀನು ಆರಾಮಾಗಿರು, ನಾನು ಆರಾಮಾಗಿರ್ತೀನಿ. ಇಬ್ರು ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗೋಣ. ನಾನೇನು ಆರಾಮಾಗಿ ಕೆಲಸ ಮಾಡಲ್ಲ. ನನಗೆ ಹೆಂಗ್ ಬೇಕೋ ಹಂಗೆ ಕಷ್ಟಪಟ್ಟನ ಕೆಲಸ ಮಾಡ್ತೀನಿ. ನಿನ್ನ ಹತ್ರ ಏನು ಬಂದು ಹೇಳ್ಸ್ಕೊಳ್ಳೋದು? ನನ್ನೇ ಬಂದು ಎಲ್ಲರ ಮುಂದೆ ಮರ್ಯಾದೆ ಕಳ್ದು ಬೈದೆ ಅಲ್ವಾ? ಹೀಗೆ ಬಂದ್ಬಿಟ್ಟು ಕ್ಷಮೆ ಕೇಳಿದ ತಕ್ಷಣ ನಾನು ಕ್ಷಮಿಸ್ಬಿಡ್ತೀನಿ ಅಂತ ಅನ್ಕೊಬಿಟ್ಟ. ನನಗೂ ನಿನಗೂ ಇನ್ನು ಯಾವ ಸಂಬಂಧನಿಲ್ಲ. ಏನು ಅಲ್ಲಿಗೆ ಬಂದು ಟಾರ್ಚರ್ ಕೊಡ್ತೀಯಾ? ಕೊಡು. ಬೇಜಾರು ಮಾಡ್ತೀಯಾ? ಮಾಡು. ಹರ್ಟ್ ಮಾಡ್ತೀಯಾ? ಮಾಡು. 100ಕ್ಕಿಂತ ಅಲ್ಲ 1000ಕ್ಕಿಂತ ಎಚ್ ಆರ್ ಡಿಪಾರ್ಟ್ಮೆಂಟ್ಗೆ ಹೋಗಿ ನಿನ್ನ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ. ಅದು ಏನು ಮಾಡ್ತೀಗೋ ಮಾಡ್ಕ ಅಷ್ಟೇ ನಿನಗೆ. ನೋಡು ಒಯ್ತಾ ಇರು. ಏನು ಟಾರ್ಚರ್ ಕೊಡ್ತಿದ್ದಾನೆ ಕೊಡು. ನನಗೇನು ಬೇಜಾರಿಲ್ಲ. ನನ್ನ ಮಗನೇ ಭೂಮಿ ಮೇಲೆ ಇನ್ನೂ ಬದುಕಿರ್ಬೇಕು ಅನ್ನೋ ಆಸೆ ಏನಾರ ಇದ್ರೆ ನನ್ನ ಮಗಳು ಟಾರ್ಚರ್ ಕೊಡಕ್ಕಿಲ್ಲ ಅಷ್ಟೇ ನೆನೆಯ. ಏನಾರ ಟಾರ್ಚರ್ ಕೊಟ್ಟರು ಮುಂದಿನ ದಿನ ನೀನು ಇರಕ್ಕಿಲ್ಲ. ನನ್ನ ಮಗಳಿಗೋಸ್ಕರ ನಾನು ಜೈಲಿಗೆ ಬೇಕಾದ್ರೂ ಹೋಗ್ಬಿಡ್ತೀನಿ. ನೆನ್ಪಿಟ್ಕ. ನಿಮ್ಮ ಅಪ್ಪ ಅಮ್ಮ ಏನು ಮಾಡ್ತಾರೋ ಅದು ನನಗೆ ಗೊತ್ತಿಲ್ಲ. ಆದರೆ ನಾನು ಮಾತ್ರ ಸುಮ್ಮನೆ ಬಿಡಕ್ಕಿಲ್ಲ. ಜೈಲಿಗೆ ಬೇಕಾದ್ರೂ ಹೋಗ್ಬಿಡ್ತೀನಿ. ಸರಿನಾ? ಅರ್ಥ ಆಯ್ತಾ? ಅಯ್ಯೋ ತಾಯಿ ನಮ್ಮವ್ವ, ಮಾತಿಗೆ ಮುಂಚೆ ಯಾಕೆ ಗಡಗಡಗಡ ನಡುಗಿಸ್ತಾ ಇದ್ದೀರಾ? ಆಶಾ ನಿಮ್ಮ ಅಮ್ಮನೂ ಸಿಕ್ಕೊಳ್ಸು, ನಾನು ಮಾತಾಡ್ಬೇಕು ನಿನ್ನ ಹತ್ರ. ಏನೆಲ್ಲ ಮಾತಾಡೋದು ನೀನು? ನನಗೆ ಬಿಟ್ಬಿಟ್ಟು ನನ್ನ ಮಗಳ ತಗೆ ಮುಚ್ಕೊಂಡು ಮಾತಾಡಂಗಿದ್ರೆ ಮಾತಾಡಿಲ್ಲ. ಎದ್ದೋಗಲೇ ಲೋಪಾರ್. ಆಶಾ, ನೀನು ನನಗೆ ಕ್ಷಮಿಸಿದ್ದೀನಿ ಅಂತ ಹೇಳ್ಬಿಟ್ಟು ಎಚ್ ಆರ್ ಮುಂದೆ ಬಂದು ಹೇಳ್ಬೇಕು. ನೀನು ಕ್ಷಮಿಸಿದೀಯಾ ಅಂತ ಹೇಳ್ಬಿಟ್ಟು ಗೊತ್ತಾದ್ರೇನೆ ಎಚ್ ಆರ್ ನನ್ನ ಇನ್ನೊಂದ್ಸಲ ಕೆಲಸಕ್ಕೆ ತಗೋಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತಾರೆ. ಪ್ಲೀಸ್ ನನ್ನ ಕೆಲಸನೂ ಹೋಗ್ಬಿಟ್ರೆ ಕಷ್ಟ ಆಯ್ತದೆ. ನಾನು ಕೆಲಸನೇ ನಂಬ್ಕೊಂಡಿದ್ದೀನಿ. ಈ ಕೆಲಸ ಏನಾದ್ರೂ ಹೋಗ್ಬಿಟ್ರೆ ಆಮೇಲೆ ಯಾರು ನನಗೆ ದಿಕ್ಕು? ಮತ್ತೆ ಈಗ ಹೆಂಗೋ 45,000 ಸಂಬಳ ಬರ್ತೈತೆ. ಬೇರೆ ಕಂಪ್ನಿಗಳಿಗೆ ಹೋಗೋಕ್ಕೂ ಆಗಲ್ಲ. ನಾನು ಈ ಥರ ಕೆಟ್ಟದಾಗ ಬಿಹೇವ್ ಮಾಡ್ತಾ ಇದ್ದೀನಿ ಅಂತ ಈ ಕಡೆ ಡಿಪಾರ್ಟ್ಮೆಂಟಿಂದ ಅವ್ರು ಹೇಳಿದ್ರು ಅಂದರೆ ನನ್ನ ಯಾರು ಕೆಲಸಕ್ಕೂ ತಗೊಳ್ಳಲ್ಲ. ಮತ್ತೆ ತುಂಬ ಕಷ್ಟ ಆಗೋಗ್ಬಿಡ್ತೈತೆ ಆಶಾ. ಇದೊಂದೇ ಒಂದ್ಸಲ ಎಚ್ ಆರ್ ಹತ್ರ ಬಂದ್ಬಿಟ್ಟು ಸರ್ ಕ್ಷಮಿಸಿದ್ದೀನಿ ಸರ್, ಏನು ಪರವಾಗಿಲ್ಲ ಸರ್ ಅವ್ರದ್ದು ಹಂಗೆ ಹಿಂಗೆ ಅಂತ ಒಂದು ಚೂರು ಹೇಳ್ಬಿಟ್ರೆ ಸಾಕು. ಬೇರೆ ಇನ್ನೇನು ನಿನ್ನ ಹತ್ರ ಕೇಳಲ್ಲ.
ಪ್ಲೀಸ್ ಆಶಾ, ಕೆಲಸದಿಂದ ತೆಗಿತಾವ್ರು ನನ್ನ. ಈ ಒಂದಿನ 2 ದಿನ ಟೈಮ್ ಐತೆ ಅಷ್ಟೇನೆ. ನಾಳೆ ನಾಡೋದ್ರೊಳಗಡೆ ನೀನು ಅವ್ರ ಹತ್ರ ಬಂದುಬಿಟ್ಟು ಮ್ಯಾನೇಜರ್‌ನ ಕ್ಷಮಿಸಿದ್ದೀನಿ ಸರ್ ಅಂತ ಹೇಳಿಲ್ಲ ಅಂದರೆ ನನ್ನ ಕೆಲಸ ಹೊರಟೋಗ್ಬಿಡ್ತೈತೆ. ಪ್ಲೀಸ್ ಆಶಾ, ಇದೊಂದೇ ಒಂದು ಸಲ ಕ್ಷಮಿಸಿದ್ದೀನಿ ಅಂತ ಬಂದು HR ಹತ್ರ ಹೇಳಿ ನನ್ನ ಕೆಲಸ ನನಗೆ ವಾಪಸ್ ಕೊಡಿಸ್ತೀಯಾ? ಯಾಕಲೇ ಈಗ ನಿಂಗೆ ಅರ್ಥ ಆಯ್ತಾ ಕೆಲಸದ ಬೆಲೆ ಏನು ಅಂತ ಹೇಳ್ಬಿಟ್ಟು ನನ್ನನ್ನು ಕೆಲಸದಿಂದ ಹೋಗು 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 ಅಂತಿದ್ದಾರ. ಆವಾಗ ನನಗೇನೋ ಬಿಡು ನಮ್ಮಮ್ಮ ಐತೆ ಎಲ್ಲ ನೋಡ್ಕೊತಾರೆ. ಅದೇ ಜೀವನಕ್ಕೆ ಊಟಕ್ಕೆ ನಂಬ್ಕೊಂಡು ಫ್ಯಾಕ್ಟ್ರಿನೇ ನಂಬ್ಕೊಂಡು ಗಾರ್ಮೆಂಟ್ಸ್ನೇ ನಂಬ್ಕೊಂಡು ಬದುಕಿರೋರ್ನ ಇದ್ದಕ್ಕಿಂದಾಗ ನೀನು ಕಳ್ಳಾಟಗಳಿಗೆ ನೀನು ಎಂಡ್ರೆ ಹೇಳಿದ್ಲು ನೀನು ಇಕ್ಕೊಂಡಿರೋಳು ಹೇಳಿದ್ಲು ಅಂತ ಹೇಳ್ಬಿಟ್ಟು ನಮ್ಮನ್ನು ತೆಗೆದ್ಬಿಟ್ರೆ ಏನೆಲ್ಲ ಮಾಡ್ಬೇಕು? ನಾವೆಲ್ಲ ಕೆಲ್ಸಕ್ಕೆ ಹೋಗ್ದಿದ್ದಂಗೆ ಮಣ್ಣಿಕ್ಬೇಕಾ? ಹಾಂ, ಹೀರಾ ಚೆನ್ನಾಗಿ ನೋಡ್ಕೊಳ್ಳೋ ಹುಡುಗಿಯರನ್ನ ಮಾತ್ರ ಒಂಥರ, ನಿನಗೆ ಪರ ಬರೆದಿರೋ ಹುಡುಗಿಯರಿಗೆಲ್ಲ ಇನ್ನೊಂಥರ ಮಾಡ್ತೀಗ. ಅನುಭವಿಸ್ಕೊಂಡು ಸಾಯಿ. ಯಾವುದೇ ಕಾರಣಕ್ಕೂ ನಾನು ಎಚ್ಚರ್ತಾಗ ಬಂದ್ಬಿಟ್ಟು ನಾನು ಕ್ಷಮಿಸಿದ್ದೀನಿ ಅಂತ ಹೇಳೋದೇ ಇಲ್ಲ. ನಿನ್ನಂತ ನನ್ನ ಮಗ ಅಲ್ಲಿಲ್ಲ ಅಂದರೆ ಎಷ್ಟೋ ಜನ ಹೆಣ್ಮಕ್ಳು ಖುಷಿಯಾಗಿ ಜೀವನ ಮಾಡ್ತಾರೆ. ನಿನ್ನಂತ ಬಡ್ಡಿ ನನ್ನ ಮಗ ಇದ್ಬಿಟ್ರೆ ಅಷ್ಟೇ ನಿನ್ನ ಕತೆ ನಮ್ಮದು ತಿಥಿಯಾಗೋಗ್ಬಿಡ್ತದೆ. ನೋಡು, ನಿನ್ನ ಸವಾಸ ನನಗೆ ಬೇಕಾಗಿಲ್ಲ. ನೀನು ನನಗೆ ಕ್ಷಮಿಸೋದು ಇಲ್ಲ. ಸದ್ಯ ನೀನು ಗಾರ್ಮೆಂಟ್ಸಿಗೆ ಬರಲ್ಲ ಅಂತಂದರೆ ನನಗಿಂತ ಖುಷಿ ಪಡೋ ವ್ಯಕ್ತಿ ಬೇರೆ ಯಾರೂ ಇಲ್ಲ. ಭಾಳ ಅಂದರೆ ಭಾಳ ಖುಷಿ ಪಡ್ತೀನಿ ನಾನಂತೂ. ದಯವಿಟ್ಟು ಆ ಕಡೆಗೆ ತಲೆ ಹಾಕೋ ಮನಿಕಬೇಡ. ನೆಮ್ಮದಿಯಾಗಿ ಹೋಗಿ ಅವಳಲ್ಲ ನಿನ್ನ ಹಳೆ ಹೊಸ ಡವ್ವು, ಅವಳ ಜೊತೆ ಹೋಗ್ಬಿಟ್ಟು ನೆಮ್ಮದಿಯಾಗಿ ಜೀವನ ಮಾಡಪ್ಪ. ನಮ್ಮಿ ಇವನನ್ನ ಮಾತ್ರ ಕ್ಷಮಿಸ್ಬೇಡ. ಆ ಎಚ್ಚರ್ ಒಳ್ಳೆ ಕೆಲಸ ಮಾಡೋನಿ. ಈ ಗೂಬೆ ನನ್ನ ಮಗನ ಕೆಲಸದಿಂದ ತೆಗೆದಾಕ್ಬಿಟ್ಟು ಲೋಫರ್ ನನ್ನ ಮಗನ. ಓಹೋ, ಇವನ್ಗಾದ್ರೆ ಮಾತ್ರ ನೋವು, ಅದೇ ಬ್ಯಾರ್ಯಾರಿಗಾದ್ರೆ ನಾಟಕನಾ? ಕಾಳ್ ನನ್ನ ಮಗನೇ, ಏನು ಡ್ರಾಮಾ ಮಾಡ್ತೀಗಲೆ ನೀನಂತೂ. ಮೆಚ್ಕೋಬೇಕು ಬಿಡಲೆ, ನಿನ್ನಂತೂ ಮೆಚ್ಕೊಂಡ್ಲೇಬೇಕು. ಚೆನ್ನಾಗಿ ಆಡ್ತೀಯ ಆಟಗಳನ್ನ. ನನ್ನ ಮಗಳಿಗೆ ಹಿಂಸೆ ಕೊಟ್ಟಿದ್ಯಾ ಅಂತ ಗೊತ್ತಾಗಿರೋದಕ್ಕೆ ಉರಿತಾಯ್ತು ನನಗೆ. ಅಂತಂದ್ರೆ ಎಷ್ಟು ಜನ ಹೆಣ್ಮಕ್ಳಿಗೆ ಹಿಂಗೆ ನೀನು ಮೋಸ ಮಾಡಿದ್ಯಾ? ಪರವಾಗಿಲ್ವೇ ನೀನು? ಲೇ, ಇವನನ್ನ ಮಾತ್ರ ಕ್ಷಮಿಸ್ಬೇಡ. ನಿನ್ನೇನೆ ಕೆಲಸದಿಂದ ತೆಗೆದಾಕಕ್ಕೆ ನೋಡಿರ ಅಂತ ಬಡ್ಡಿ ನನ್ನ ಮಗನ ಕ್ಷಮಿಸ್ಲೇಬೇಡ್ವೇ. ಓಹೋ, ಏನು ನೋಡ್ದ? ಯಾವ ಮುಖ ಹೊತ್ಕೊಂಡು ಬಂದವನೇ? ಕ್ಷಮೆ ಕೇಳಕ್ಕೆ ಬಂದಿಲ್ಲ, ಕೆಲಸ ಹೋಗೈತೆ ಅಂತ ಬಂದವನು ಅಷ್ಟೇ. ನೀ ಬಡ್ಡಿ ನನ್ನ ಮಗ. ಇಲ್ಲ ಅಂದಿದ್ರೆ ಬತ್ತಿದ್ನ ಅವನು, ಗೊತ್ತಿರಲಿಲ್ಲ. ಇಲ್ಲ ಅಂದಿದ್ರೆ ಕೆಲಸ ಹೋಯ್ತಲ್ಲ ಅಂತ ಹೇಳ್ಬಿಟ್ಟು ಸುಮ್ಕೆ ನೀನು ಇವಾಗ ಬಂದವನೇ ಕೆಲಸ ಕೊಡಿಸ್ಲಿ ವಾಪಸ್ಸು ಅಂತ ಹೇಳಿ. ಇಂಥ ನನ್ನ ಮಕ್ಳಿಗೆಲ್ಲ ಉಪ್ಪಾಕ್ಬೇಡ. ಬೇಕಾದ್ರೆ ನಾಳೆಗೆ ಇನ್ನೂ 4 ಜನ ನೋಡಿಸ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಾನೆ. ಈಗ ಮನೆಗೆ ₹1 ದುಡ್ಡಿಲ್ದಂಗೆ ಬಿದ್ದಿದ್ರೆ ನಮ್ಮಂಥವ್ರು ಬಡವ್ರ ಕಷ್ಟನ ಅವ್ನಿಗೆ ಅರ್ಥ ಆಯ್ತದೆ. ನಡಿ ಮುಚ್ಕೊಂಡು ಒಳಿಕೆ. ಆಶಾ ಪ್ಲೀಸ್ ಆಶಾ, ಪ್ಲೀಸ್ ಇನ್ನೊಂದ್ಸಲ ನಿನ್ಗೆ ಏನು ಟಾರ್ಚರ್ ಕೊಡೋದಿಲ್ಲ, ಏನೂ ಇಲ್ಲ. ಪ್ಲೀಸ್ ಆಶಾ, ಇದೊಂದೇ ಒಂದ್ಸಲ ಆ ಎಚ್ಚರ್ತಾಗ ಬಂದ್ಬಿಟ್ಟು ಹೇಳ್ಬಿಡು ಆಶಾ. 2 ದಿನ ಟೈಮ್ ಇಸ್ಕೊಂಡಿದ್ದೀನಿ ಆಶಾ. ಮನೆಗೆ ಸಮೇತ ಹೋಗಿಲ್ಲ ನಾನು. ಆಗಲೇ ಟೈಮ್ ಆಯ್ತಾ ಬಂತು. ಮನೆಗೆ ಹೋದ್ರೆ ಸುಮ್ಮನೆ ನಿನ್ನ ಮತ್ತೆ ಸಿಗಲ್ಲ ಅಂತೇಳಿ ಮತ್ತೆ ಓಡೋಡಿ ಬಂದಿದ್ದೀನಿ ನಿಮ್ಮೂರ್ಗೇನೆ ಕ್ಷಮೆ ಕೇಳಬೇಕು ಅಂತ. ಆಶಾ, ಇದೊಂದೇ ಒಂದ್ಸಲ ಕ್ಷಮಿಸ್ಬಿಟ್ಟು HR ಡಿಪಾರ್ಟ್ಮೆಂಟ್ ಹತ್ರ ಹೇಳಾಶಾ, ನನ್ನ ಕೆಲ್ಸಕ್ಕೆ ಸೇರಿಸ್ಕೊತಾರೆ ಹೇಳಾಶಾ. ಇದೊಂದೇ ಒಂದ್ಸಲ ಹೇಳಾಶಾ, ಬೇರೆ ಇನ್ನೊಂದ್ಸಲ ಏನು ಕೇಳೋದಿಲ್ಲ. ಇನ್ನೊಂದ್ಸಲ ಯಾರನ್ನೂ ಅಲ್ಲೆಲ್ಲೂ ಮಾತು ಆಡ್ಸಲ್ಲ. ಕೆಲಸ ಇಲ್ಲ ಅಂತಂದರೆ ಜೀವನ ಮಾಡೋದು ತುಂಬ ಕಷ್ಟ ಐತೆ ಆಶಾ. ಪ್ಲೀಸ್ ಆಶಾ. ನೀನು 100 ಸಲ 1000 ಸಲ 1,00,000 ಸಲ ಕೇಳಿದ್ರು ನಾನು ನಿನ್ನನ್ನು ಕ್ಷಮಿಸಲ್ಲ ಅಂದರೆ ಕ್ಷಮಿಸಲ್ಲ ಅಷ್ಟೇನೆ. ನೀನು ಕ್ಷಮಿಸಕ್ಕಂತೂ ನನಗೆ ಮನಸ್ಸು ಒಪ್ಪೋದು ಇಲ್ಲ, ನಾನು ಕ್ಷಮಿಸೋದೂ ಇಲ್ಲ. ನೋಡು, ಇಲ್ಲಿಂದ ಹೋಗ್ತಾ ಇರು, ಸುಮ್ಮನೆ ಹೋಗ್ತಾ ಇರು ಅಷ್ಟೇನೇ. ಬಂದ್ಬಿಟ್ಟ ಇಲ್ಲಿ. ನನ್ನನ್ನು ಕೆಲಸದಿಂದ ತೆಗಿಬೇಕಾದ್ರೆ ಯಾವ ದಿಮಾಕಾಗಿ ತೆಗಿತಾ ಇದ್ದೆ? ಹೋಗಲೇ ಹೋಗು. ನೀನು ಮಾಡಿರೋ ಕರ್ಮ ನೀನು ಅನುಭವಿಸ್ತಾ ಇದೆಯಾ? ಹೋಗು. ನಾನೇ ಕೆಲಸ ಬಿಟ್ಟು ಹೋಗನಿ ಅಂತ ಅನ್ಕೊಂಡಿದ್ದೆ, ಆದರೆ ನೀನು ದಿಮಾಕಾಗಿ ಹೇಳ್ದಲ್ಲ, ಅದಕ್ಕೆ ಕೆಲಸದಲ್ಲಿ ಉಳ್ಕೊತೀನಿ ನಾನು. ಅದೇನು ಮಾಡ್ತೀಯ ಮಾಡ್ಕೊ ಹೋಗು. ಬಾಮ ಹೋಗೋಣ. ಇವಳಜ್ಜಿನ ಬಡಿಯ ನೈಸಾಗಿ ಮಾತಾಡಿದ್ರೆ ಹ್ಞೂ ಅಂತ ಅಂತಾಳೆ ಅಂತ ಅಂದ್ಕೊಂಡೆ. ಆದರೆ ಬಲೇ ಬಿತ್ರಿ ಅವಳೆ. ಅಷ್ಟು ಗೋಳಾಡ್ಕೊಂಡು ಹೇಳಿದ್ರು ಕ್ಯಾರೆ ಅಂತನೂ ಅಂತಿಲ್ವಲ್ಲ ಇವಳು. ಇನ್ನೆಂಥ ಮಿಟ್ಟುಗಳಾಡಿರ್ಬೇಡ ಇವಳು. ಇವಳ ಹತ್ರ ಹೆಂಗಪ್ಪ ಕ್ಷಮೆ ಕೇಳಿಸ್ಕೊಳ್ಳೋದು? ಮತ್ತು ನನ್ನ ಕೆಲಸ ಹೋದ್ರೆ ಏನಪ್ಪ ಮಾಡೋದು?